ಶಾಂತಿ. ದಿನಾಂಕ ಆಗಿದೆ 21/9/2025. ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮನ ಚಿಹ್ನೆ ಹೋಲಿಯೆಸ್ಟ್, ಹೈಯೆಸ್ಟ್ ಮತ್ತು ರಿಚೆಸ್ಟ್. ಬಾಗ್ದಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ 3 ಪರಮಾತ್ಮನ ವಿಶೇಷ ಪ್ರಾಪ್ತಿಗಳನ್ನು ನೋಡುತ್ತಿದ್ದೇವೆ. ಒಂದಾಗಿದೆ ಹೋಲಿಯೆಸ್ಟ್, ಎರಡನೇದಾಗಿದೆ ಹೈಯೆಸ್ಟ್ ಮತ್ತು ಮೂರನೇದು ರಿಚೆಸ್ಟ್. ಈ ಜ್ಞಾನದ ತಳಹದಿಯೇ ಹೋಲಿ, ಅರ್ಥಾತ್ ಪವಿತ್ರರಾಗುವುದಾಗಿದೆ. ಪವಿತ್ರತೆಯು ಕೇವಲ ಬ್ರಹ್ಮಚರ್ಯವಲ್ಲ, ಆದರೆ ಮನಸ್ಸು, ವಾಣಿ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಪವಿತ್ರತೆ. ಅನ್ಯರು ಪವಿತ್ರರಾಗುತ್ತಾರೆ, ಆದರೆ ತಮ್ಮ ಪವಿತ್ರತೆಯ ವಿಶೇಷತೆಯಾಗಿದೆ. ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯು ಮನಸ್ಸು ಬುದ್ಧಿಯಲ್ಲಿ ಸ್ಪರ್ಶಿಸಬಾರದು. ಪ್ರಪಂಚದಲ್ಲಿ ರಿಚೆಸ್ಟ್ ಇನ್ ದ ವರ್ಲ್ಡ್ ಎಂದು ಹೇಳುತ್ತಾರೆ, ಆದರೆ ತಾವು ಶ್ರೇಷ್ಠಾತ್ಮರು ರಿಚೆಸ್ಟ್ ಇನ್ ದ ಕಲ್ಪ, ಅರ್ಥಾತ್ ಇಡೀ ಕಲ್ಪದಲ್ಲಿಯೇ ರಿಚೆಸ್ಟ್ ಆಗಿದ್ದೀರಿ. ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆ ಹಾಗೂ ವರ್ತಮಾನದ ಸಮಯದ ಖಜಾನೆ, ಈ ಸರ್ವ ಖಜಾನೆಗಳು ಜನ್ಮ ಜನ್ಮದವರೆಗೂ ನಡೆಯುತ್ತದೆ. ಈ ಆಧ್ಯಾತ್ಮಿಕ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಹಜ ಯೋಗಿಗಳಾಗಿದ್ದೀರಿ. ನೆನಪಿನ ಶಕ್ತಿಯಿಂದ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಿ. ಎಲ್ಲಿ ಸ್ನೇಹವಿರುತ್ತದೆಯೋ ಆ ಸ್ನೇಹಿಯನ್ನು ನೆನಪು ಮಾಡುವುದು ಕಷ್ಟವಾಗುವುದಿಲ್ಲ, ಆದರೆ ಮರೆಯುವುದು ಕಷ್ಟವಾಗುತ್ತದೆ. ಅಂದಾಗ ತಂದೆಯು ಸರ್ವ ಸಂಬಂಧದ ಆಧಾರ ಮಾಡಿಬಿಟ್ಟಿದ್ದಾರೆ. ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸಹಜ ವಿಧಿಯನ್ನೂ ಸಹ ಬಾಗ್ದಾದ ತಿಳಿಸಿದೆವು. ಏನೆಲ್ಲ ಅವಿನಾಶಿ ಖಜಾನೆಗಳಿವೆಯೋ ಅವೆಲ್ಲ ಖಜಾನೆಗಳ ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ಬಿಂದು. 3 ಬಿಂದುಗಳಿವೆ. ಒಂದು ನಾನು, ಆತ್ಮ ಬಿಂದು, ತಂದೆಯೂ ಬಿಂದು ಮತ್ತು ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಗುವುದು ಅದಕ್ಕೂ ಬಿಂದು. 3 ಸಂಬಂಧದ ಅಧಿಕಾರವು ಪ್ರಾಪ್ತಿಯಾಗುತ್ತದೆ, ಅರ್ಥಾತ್ ಪರಮಾತ್ಮನನ್ನು ತಂದೆಯನ್ನಾಗಿ ಮಾಡಿಕೊಂಡಿದ್ದೀರಿ, ಶಿಕ್ಷಕನನ್ನಾಗಿಯೂ ಮಾಡಿಕೊಂಡಿದ್ದೀರಿ ಮತ್ತು ಸದ್ಗುರುವನ್ನಾಗಿಯೂ ಮಾಡಿಕೊಂಡಿದ್ದೀರಿ. ಸಂಗಮದ ಸಮಯವು ಇಡೀ ಕಲ್ಪದಲ್ಲಿಯೇ ಸರ್ವಶ್ರೇಷ್ಠ ಸಮಯವಾಗಿದೆ, ಏಕೆಂದರೆ ಈ ಸಂಗಮವೇ ಶ್ರೇಷ್ಠ ಕರ್ಮಗಳ ಬೀಜವನ್ನು ಬಿತ್ತುವ ಸಮಯವಾಗಿದೆ, ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ. ಯಾವಾಗಲೆಲ್ಲ ನಾನು ಮತ್ತು ನನ್ನದು ಶಬ್ದವನ್ನು ಹೇಳುತ್ತೀರೋ ಆ ಸಮಯದಲ್ಲಿ ಇದನ್ನು ಆಡಿಷನ್ ಮಾಡಿಕೊಳ್ಳಿರಿ. ನಾನು ಆತ್ಮ ಮತ್ತು ನನ್ನ ಬಾಬಾ. ಸ್ವಮಾನದಲ್ಲಿ ಸ್ಥಿತರಾಗಿದ್ದರೆ ದೇಹಾಭಿಮಾನವು ಬರಲು ಸಾಧ್ಯವಿಲ್ಲ. ಸ್ವಮಾನದ ಅರ್ಥವೇ ಆಗಿದೆ ಸ್ವ, ಅರ್ಥಾತ್ ಆತ್ಮನ ಶ್ರೇಷ್ಠ ಸ್ಮೃತಿಯ ಸ್ಥಾನ. ಇಡೀ ದಿನದಲ್ಲಿ ಖುಷಿಯನ್ನೆಂದು ಕಳೆದುಕೊಳ್ಳಬೇಡಿ. ಕೇವಲ ಒಂದೇ ಖುಷಿಯಲ್ಲಿ ಆರೋಗ್ಯವೂ ಇದೆ, ಐಶ್ವರ್ಯವೂ ಇದೆ ಮತ್ತು ಸಂತೋಷವೂ ಇದೆ. ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿಯಾಗುತ್ತದೆ. ಬಾಗ್ದಾದ ಹೇಳುತ್ತೇವೆ, ಯಾವಾಗ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆ ಬರಲಿ, ಸಮಸ್ಯೆಯಲ್ಲ, ಆದರೆ ಅದು ಪರೀಕ್ಷೆಯು ನಿಮ್ಮನ್ನು ಮುಂದುವರೆಸುವುದಕ್ಕಾಗಿ ಬರುತ್ತದೆ. ಬಾಗ್ದಾದರವರ ಹೃದಯ ಸಿಂಹಾಸನವಂತೂ ತಮ್ಮ ಅಧಿಕಾರವಾಗಿದೆ. ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಬಿಡಿ, ಆಗ ಸಮಸ್ಯೆಯು ಆಟಿಕೆಯಾಗಿ ಬಿಡುವುದು. ತಮ್ಮ ಜಡಚಿತ್ರಗಳ ಮುಂದೆ ದಯೆ ತೋರಿಸಿ ಎಂದು ಬೀಳುತ್ತಾ ಇರುತ್ತಾರೆ. ಈಗ ದಯಾಳು, ಕೃಪಾಳು, ದಯಾಹೃದಯಿಗಳಾಗಿರಿ. ತಮ್ಮ ಮೇಲೂ ದಯೆ ಮತ್ತು ಆತ್ಮರ ಮೇಲೂ ದಯೆ ತೋರಿಸಿ. ಈಗ ಸೆಕೆಂಡಿನಲ್ಲಿ ಎಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಲ್ಲಿ ಮನಸ್ಸು ಏಕಾಗ್ರವಾಗಿ ಬಿಡಲಿ. ಈ ಏಕಾಗ್ರತೆಯು ಡ್ರಿಲ್ ಸದಾ ಮಾಡುತ್ತಾ ಇರಿ. ಈಗ 1 ಸೆಕೆಂಡಿನಲ್ಲಿ ಮನಸ್ಸಿನ ಮಾಲೀಕರಾಗಿ. ಮಧುರ ಮೌನದ ಲವಲೀನ ಸ್ಥಿತಿಯ ಮೂಲಕ ನಷ್ಟ ಮೋಹ ಸಮರ್ಥ ಸ್ವರೂಪ ಭವ. ಪ್ರಕೃತಿ ಮಾಯೆ ಎಲ್ಲ ಕೊನೆಯ ಹಕ್ಕು ಚಲಾಯಿಸಲು ತಮ್ಮ ಕಡೆ ಎಷ್ಟೇ ಸೆಳೆಯಲಿ, ಆದರೆ ತಾವು ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗುವ ಸ್ಥಿತಿಯಲ್ಲಿ ಲವಲೀನರಾಗಿರಿ. ಹೋಲಿ ಹಂಸ ಆಗಿ ಅವಗುಣ ರೂಪಿ ಕಲ್ಲುಗಳನ್ನು ಬಿಟ್ಟು ಒಳ್ಳೆಯ ಗುಣರೂಪಿ ಮುತ್ತುಗಳನ್ನು ಆರಿಸುತ್ತಾ ಹೋಗಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.